ಚರಂತಿಮಠ್ ಶಾಸಕರಾಗಿದ್ರು ಮಾಡಿದ್ರ ಮಾಡಲಿಲ್ಲ. ಈಗಾಗಲೇ ತಿಮ್ಮಾಪುರ ಅವರು ಹೇಳಿದ್ದಾರೆ, ಅವ್ರು ನೋಡ್ಬೇಕಾದ್ರೆ ಕಷ್ಟ, ಅವ್ರನ್ನ ಮಾತನಾಡಿಸ್ಬೇಕಾದ್ರೆ ಕಷ್ಟ. ಅವ್ರ ಮನೆಗಂತೂ ಯಾರನ್ನೂ ಸೇರಿಸಲ್ಲ. ಸೇರಿಸ್ತಾರ? ಮತ್ತೆ ಅವರು ಶಾಸಕರಾಗಕ್ಕೆ ಲಾಯಕ? ಶಾಸಕರಾಗಕ್ಕೆ ಲಾಯಕ? ಶಾಸಕರಾದವರು ಜನಪ್ರತಿನಿಧಿಗಳು, ನಿಮ್ಮೆಲ್ಲರ ಪ್ರತಿನಿಧಿಗಳು. ನೀವು ಅವ್ರನ್ನ ವೋಟ್ ಕೊಟ್ಟು ವಿಧಾನಸಭೆಗೆ ಕಳಿಸ್ತಕ್ಕಂಥದ್ದು. ನಿಮ್ ಪರವಾಗಿ ಕೆಲಸ ಮಾಡಲಿ ಅಂತೇಳಿ ಅವ್ರನ್ನ ಕಳಿಸೋದು. ನಿಮ್ ಪರವಾಗಿ ಕೆಲಸ ಮಾಡದೆ ಹೋದ ಮೇಲೆ ಅವರು ನಿಮ್ಮ ಪ್ರತಿನಿಧಿ ಆಗ್ಲಿಕ್ಕೆ ಲಾಯಕ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ನೀವು ವಿಚಾರ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ. ಆದ್ರಿಂದ ಮೇಟಿಯವರು ಬಹಳ ಸರಳವಾದಂತ ವ್ಯಕ್ತಿ, ಸಜ್ಜನಿಕೆಯ ವ್ಯಕ್ತಿ, ಜನಪರವಾದಂತ ಕಾಳಜಿ ಇದ್ದಂತ ವ್ಯಕ್ತಿ, ಕ್ಷೇತ್ರದ ಅಭಿವೃದ್ಧಿಯನ್ನ ಮಾಡ್ತಕ್ಕಂಥ ವ್ಯಕ್ತಿ. ಅಂತ ವ್ಯಕ್ತಿ ಇವತ್ತು ನಮ್ಮನ್ನ ಅಗಲಿದ್ದಾರೆ. ಅದಕ್ಕೋಸ್ಕರ ಅವರಂತೆ ಕೆಲಸ ಮಾಡ್ತಕ್ಕಂಥ, ಅವರಷ್ಟೇ ಸರಳವಾಗಿರ್ತಕ್ಕಂಥ, ಅವರಷ್ಟೇ ಜನಪರವಾಗಿರ್ತಕ್ಕಂಥ ವ್ಯಕ್ತಿ ಅವರ ಮಗ ಉಮೇಶ್ ಮೇಟಿಯವರನ್ನ ನಿಲ್ಲಿಸಿದ್ದೀವಿ ಚುನಾವಣೆಗೆ. ಮತ್ತೆ ಕಾಂಗ್ರೆಸ್ಗೆ ಯಾಕೆ ಮತ ಹಾಕ್ಬೇಕು? ಕಾಂಗ್ರೆಸ್ಗೆ ಯಾಕೆ ಮತ ಹಾಕ್ಬೇಕು? ಕಾಂಗ್ರೆಸ್ ಎಲ್ಲರನ್ನೂ ಒಳಗೊಂಡಂತ ಪಕ್ಷ. ಕಾಂಗ್ರೆಸ್ ಎಲ್ಲರ ಹಿತವನ್ನ ಬಯಸ್ತಕ್ಕಂಥ ಪಕ್ಷ ಯಾವುದಾದ್ರೂ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಮಾತ್ರ ಅಂತಕ್ಕಂಥದ್ದನ್ನ ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಎಲ್ಲ ಬಡವರು, ಎಲ್ಲ ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಮಹಿಳೆಯರು, ಕಾರ್ಮಿಕರು, ಇವ್ರ ಪರವಾಗಿ ಕೆಲಸ ಮಾಡ್ತಕ್ಕಂಥ ಯಾವುದಾದ್ರೂ ಪಕ್ಷ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಅಂತಕ್ಕಂಥದನ್ನ ತಾವೆಲ್ಲರೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತುಗಳನ್ನ ತಾವೆಲ್ಲರೂ ಕೂಡ ತಿಳ್ಕೋಬೇಕಾಗ್ತದೆ. ನಾನು ಮುಖ್ಯಮಂತ್ರಿ ಆಗಿದ್ದೆ, ಇಂದಿನ ಬಾರಿನೂ ಕೂಡ 2013ರಿಂದ 2018ರವರೆಗೆ ಮುಖ್ಯಮಂತ್ರಿ ಆಗಿದ್ದೆ. ಆಮೇಲೆ ಮತ್ತೆ ಜನರ ಆಶೀರ್ವಾದದಿಂದ ಮತ್ತೆ ಮುಖ್ಯಮಂತ್ರಿ ಆಗಿದ್ದೀನಿ 2023ರಿಂದ. 2013ರಿಂದ 2018ರವರೆಗೆ ಇರುವಾಗ ನಮ್ಮ ಪಕ್ಷ, ನಾನು, ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು, DK ಶಿವಕುಮಾರ್ ಅವರು, ನಾವೆಲ್ಲರೂ ಕೂಡ ಸೇರಿ ಜನಗಳ ಮುಂದೆ ಭರವಸೆಗಳನ್ನು ಕೊಟ್ಟಿದ್ದೆವು. 2013ರಿಂದ 2018